ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ನೀವು ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಜೇಸನ್ ಫೈಲ್ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಎರರ್ ಬರ್ತಾಯಿತ್ತು, ಒಂದು ನೋಟಿಫಿಕೇಷನ್ ಬಂದಿದೆ ಅಂತಂದರೆ ಇದು ಏನಕ್ಕೆ ಬರ್ತಾ ಇದೆ, ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಗೈಸ್. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ಯಾಕೆ ಆ ಥರ ಒಂದು ನೋಟಿಫಿಕೇಷನ್ ತೋರಿಸ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಕೂಡ ಲ್ಯಾಪ್ಟಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೋಡಿ ಗೈಸ್, ನಿಮ್ಮ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಒಂದು ಯೂಟ್ಯೂಬಲ್ಲಿ ಏನಾದರೂ ಮಾನಿಟೈಸೇಷನ್ ಆನ್ ಆದಾಗ ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ನ ನೀವು ನೋಡ್ಬೋದು. ಎಸ್ಪೆಷಲಿ ವೆಬ್ಸೈಟ್ ಏನಾದರೂ ಇಟ್ಕೊಂಡಿರೋರಿಗೆ ಮಾನಿಟೈಸೇಷನ್ ಆನ್ ಆದಾಗ ಈ ಥರ ನೋಟಿಫಿಕೇಷನ್ ನೋಡ್ತೀರಾ. ನನಗೆ ಈ ಥರ ರಿಸೀವ್ ಆಗಿದೆ. ಇದು ಏನಕ್ಕೆ ಬರುತ್ತೆ ಅಂತಂದರೆ, ಗೂಗಲ್ ಆ್ಯಡ್ಸೆನ್ಸ್ಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡೋರು ಕೆಲವರು ಸೆಲ್ಲರ್ಸ್ಗಳಿರ್ತಾರೆ, ಆಯಿತಾ. ಕೆಲವೊಂದಷ್ಟು ಅಕೌಂಟ್ಸ್ಗಳಿಗೆ, ಕೆಲವೊಂದಷ್ಟು ವೆಬ್ಸೈಟ್ಸ್ಗಳಿಗೆ ಅವ್ರದ್ದು ಯಾವ್ಯಾವ್ದು ಕ್ಯಾಟಗರಿ ಇರುತ್ತೆ ಅಂಥ ಕ್ಯಾಟಗರಿ ಅವ್ರಿಗೆ ಅದೇ ಕ್ಯಾಟಗರಿ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡೋದು. ಎಕ್ಸಾಂಪಲ್, ಇವಾಗ ನಂದು ಟೆಕ್ ಆದರೆ ಟೆಕ್ನಾಲಜಿ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡಬೇಕು ಅಂತಂದರೆ ಸೆಲ್ಲರ್ಸ್ಗಳಿಗೆ ನಾವು ಫಸ್ಟು ಹೇಳಬೇಕು, ಆಯಿತಾ, ನಮ್ದು ಇದು ಕ್ಯಾಟಗರಿ ಅಂತ. ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಗೂಗಲ್ ಆ್ಯಡ್ಸೆನ್ಸಲ್ಲಿ ನಿಮ್ಗೆ ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಸೆಲ್ಲರ್ಸ್ಗಳಿಗೆ ಅದರ ಅವಶ್ಯಕತೆ ಇರುತ್ತೆ, ಆಯಿತಾ. ನಿಮ್ಮ ವೀಡಿಯೋಸ್ಗಳಿಗೆ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ವೀಡಿಯೋಸ್ಗಳಿಗೆ ಯಾವ ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡಬೇಕು ಅನ್ನೋದು ಅವರು ತಿಳ್ಕೊಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆ ಒಂದು ನೋಟಿಫಿಕೇಷನ್ನ ಕಳಿಸ್ತಾರೆ. ನೀವು ಇದನ್ನು ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಆ್ಯಡ್ಸೆನ್ಸಲ್ಲಿ ಯಾವಾಗ ಬೇಕಾದರೂ ಆ್ಯಡ್ಸ್ಗಳು ಸ್ಟಾಪ್ ಆಗ್ಬೋದು, ಅಥವಾ ನೀವು ತಗೊಂಡಿರ್ತೀರಲ್ಲ ವೆಬ್ಸೈಟ್ಗೆ ಡೊಮೈನ್ ಅಂತ ಅಂದ್ಬಿಟ್ಟು ಅದು ಯಾವಾಗ ಬೇಕಾದ್ರೂ ಕೂಡ ಎಂಡ್ ಆಗ್ಬೋದು. ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಈ ನೋಟಿಫಿಕೇಷನ್ನ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದರಿಂದ ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಗಾಯ್ಸ್, ನಿಮಗೆ ಈ ಥರ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ಓಪನ್ ಮಾಡಿಕೊಂಡಾಗ ಒಂದು ನೋಟಿಫಿಕೇಷನ್ ಬರುತ್ತೆ. ವಿ ಎನ್ಕರೇಜ್ ಯು ಟು ಪಬ್ಲಿಷ್ ಯುವರ್ ಸೆಲ್ಲರ್ ಇನ್ಫಾರ್ಮೇಷನ್ ಇನ್ ದ ಗೂಗಲ್ sellers.jason ಫೈಲ್. ವಿಸಿಟ್ ದ ಅಕೌಂಟ್ ಸೆಟ್ಟಿಂಗ್ಸ್ ಪೇಜ್ ಟು ರಿವ್ಯೂ ಯುವರ್ ಕರೆಂಟ್ ವಿಸಿಬಿಲಿಟಿ ಸ್ಟೇಟಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ: ಆ್ಯಕ್ಷನ್ನು, ಮತ್ತು ಲರ್ನ್ ಮೋರ್, ಮತ್ತು ಡಿಸ್ಮಿಸ್ಸು. ಫಸ್ಟು ಲರ್ನ್ ಮೋರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದೇನು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫುಲ್ಲು ಆರ್ಟಿಕಲ್ನ ಬರೆದಿದ್ದಾರೆ. ನೀವು ಇಲ್ಲಿ ಬಂದು ನೀವು ನೋಡ್ಕೋಬೋದು, ಆಯಿತಾ. ಏನು ಮಾಡಬೇಕು ಸೆಟ್ಟಿಂಗ್ಸ್ ಅನ್ನೋದನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ನಾನು ಕೂಡ ಮಾಡ್ತೀನಿ ಅದನ್ನು. ಇಲ್ಲಿ ಅವರು ಒಂದು ಕೊಟ್ಟಿದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಯೂಸ್ ಕೇಸ್ ಮತ್ತು ಎಕ್ಸಾಂಪಲ್ಲು. ಡೊಮೈನ್ ನೇಮ್ ಏನಿರುತ್ತೆ, ಈಗ ನಿಮ್ಮದು ಎಕ್ಸಾಂಪಲ್, ಇವಾಗ ನಂದು ಡೊಮೈನ್ ನೇಮು www.luckylikeshofficial ಅಂತ ನೀವು ನೋಡ್ತಾ ಇದ್ದೀರಲ್ಲ, ಕೆಳಗಡೆ ತೋರಿಸ್ತಾ ಇದೆ. www.luckylikeshofficial ಅಂತ ನೀವು ಡೊಮೈನ್ ನೇಮ್ನ ಇಲ್ಲಿ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಜಸ್ಟು .com ನಿಮ್ಮ ಲಕ್ಕಿ, ಈಗ ಮುಂದೆಗಡೆ ಏನು ಹೆಸರು ಇರುತ್ತೆ ಆಮೇಲೆ ಲಾಸ್ಟಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನೀವು ಹಾಕಬೇಕು. ಅದನ್ನು ನಿಮಗೆಲ್ಲ ತೋರಿಸ್ತೀನಿ, ತಲೆ ಕೆಡಿಸ್ಕೊಬೇಡಿ. ಇವಾಗ ನೀವು ಇದನ್ನು ಹೋಗಿಸ್ಬೇಕು ಅಂತಂದರೆ ಈ ಎರರ್ನ ಆ್ಯಕ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಆ್ಯಕ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಗಾಯ್ಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಸೆಲ್ಲರ್ ಇನ್ಫಾರ್ಮೇಷನ್ ವಿಸಿಬಿಲಿಟಿ ಅಂತ. ಸೆಲೆಕ್ಟ್ ಯುವರ್ ವಿಸಿಬಿಲಿಟಿ ಸ್ಟೇಟಸ್ಸು. ಇಲ್ಲಿ 2 ಆಪ್ಷನ್ ಇರುತ್ತೆ, ಕಾನ್ಫಿಡೆನ್ಷಿಯಲ್ ಮತ್ತು ಟ್ರಾನ್ಸ್ಪರೆಂಟ್ ಅಂತ. ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಟ್ರಾನ್ಸ್ಪರೆಂಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಆಟೋಮೆಟಿಕಲಿ ಟ್ರಾನ್ಸ್ಪರೆಂಟ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಯುವರ್ ಚೇಂಜಸ್ ಆರ್ ಸೇವ್ಡ್ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ಬಿಸ್ನೆಸ್ ಡೊಮೈನ್ ಅಂತ ಇರುತ್ತಲ್ಲ, ಇಲ್ಲಿ ನಿಮ್ಮ ಒಂದು ಡೊಮೈನ್ನ ಆ್ಯಡ್ ಮಾಡಬೇಕು. ಈಗ ನೀವು ಡೊಮೈನ್ ನಂದು ಇವಾಗ www.luckylikeshofficial.com ಅಂತ ತಗೊಂಡಿದ್ದೀನಿ. ಇಲ್ಲಿ ನೀವು ಆ್ಯಡ್ ಮಾಡಬೇಕಾದ್ರೆ www. ಬಿಟ್ಬಿಡಬೇಕು, ಆಯಿತಾ. ಅದು ಬಿಟ್ಟು ಮುಂದೆ ಏನಿದೆ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ನಾನು ಅದೇ ಹೇಳಿದ್ನಲ್ಲ luckylikeshofficial.com ಅಂತ ನಾನೀಗ ತೊಗೊಂಡಿದ್ದೀನಿ. www. ಹಾಕೋಂಗಿಲ್ಲ, ಆಯಿತಾ. ಈ google.com co.uk ಅಂತ ಏನಾದರೂ ನೀವು ಮುಂದೆಗಡೆ ಇಟ್ಕೊಂಡಿದ್ರೆ ಅದನ್ನು ಇಟ್ಕೊಳ್ಳಿ. ಹಿಂದೆಗಡೆ ಇರೋದನ್ನ ನೀವು ಹಾಕೋಬಾರ್ದು. ಆಮೇಲೆ HTTPS ಕೂಡ ನೀವು ಹಾಕೋಂಗಿಲ್ಲ, ಆಯಿತಾ. ಈ ಥರನೂ ಕೂಡ ಹಾಕೋಂಗಿಲ್ಲ, ಈ ಥರನೂ ಕೂಡ // ಯೂಸ್ ಮಾಡೋಂಗಿಲ್ಲ. ಲಾಸ್ಟಲ್ಲಿ ಬರುವಂಥ ಒಂದು ಡಾಟ್ ಆದಮೇಲೆ ಏನು ಬರುತ್ತೆ ಅದನ್ನು ನೀವು ಆ್ಯಡ್ ಅಪ್ ಮಾಡ್ಕೋಬೇಕು. ಅದನ್ನು ನೀವು ಇಲ್ಲಿ ಬಿಸ್ನೆಸ್ ಡೊಮೈನಲ್ಲಿ ಹಾಕೋಬೇಕು. ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೊಂಡ್ಮೇಲೆ ಇಲ್ಲಿ ಎಲ್ಲಾದರೂ ಸೈಡಲ್ಲಿ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಮುಗೀತು, ಆಟೋಮೆಟಿಕಲಿ ಸೇವ್ ಆಗಿರುತ್ತೆ. ನೀವು ಇವಾಗ ಏನು ಮಾಡಿ ಬ್ಯಾಕಿಗೆ ಬನ್ನಿ, ಆಯಿತಾ. ಹೋಮಿಗೆ ಬರ್ತೀನಿ. ಹೋಮಿಗೆ ಬಂದು ಒಂದು ಸಲ ರೀಫ್ರೆಶ್ ಮಾಡಿ ನೋಡಿ, ಆಯಿತಾ. ಒಂದು 24 hours ಇದು ಹೋಗೋದಕ್ಕೆ ತಗೊಳುತ್ತೆ ಕೆಲವೊಂದು ಸಲ ಅಟ್ ಎ ಟೈಮ್ ಆ ಟೈಮ್ಗೆ ಹೊಂಟೋಗುತ್ತೆ, ಆಯಿತಾ. ಇವಾಗ ನೀವು ನೋಡ್ಬೋದು, ರೀಫ್ರೆಶ್ ಮಾಡಿದೆ, ನನಗೆ ಹೊಂಟೆ ಹೋಯಿತು. ಅದು ಬಂದಿದ್ದು ಎರರ್ ಬಂದಿತ್ತಲ್ಲ, ಅದು ಹೊಂಟೆ ಹೋಯಿತು. ನಿಮಗೂ ಆ ಸೆಕೆಂಡಲ್ಲೇ ಹೊಂಟೋಗ್ಬೋದು. ಈ ಥರ ನೀವು ಈ ಒಂದು ಎರರ್ನ ಫಿಕ್ಸ್ ಮಾಡ್ಕೋಬೋದು ಗಾಯ್ಸ್.